ಮಹಾಮಹೋಪಾಧ್ಯಾಯ ಪಂಡಿತ ಆರ್ ವಿ ಶೇಷಾದ್ರಿ ಗವಾಯಿ ಅವರನ್ನ ಸ್ಮರಿಸ್ತಾ ಗಾಯನಗಂಗಾ ಪುಸ್ತಕ ಹೊರಬಂದಿದೆ ಅಂದರೆ ಅವರ ಹಿರಿಯ ಶಿಷ್ಯರು ಕೂಡ ಹೌದು. ಕಾರ್ಯಕ್ರಮದಲ್ಲಿ ಜೊತೆಲಿರೋದು ಭಾಳ ಖುಷಿ ಅನಿಸುತ್ತೆ. ನಿಮಗಿದು ವಿಶೇಷವಾದ ಧನ್ಯವಾದಗಳನ್ನ ಈ ವೇದಿಕೆ ಮೂಲಕ ತಿಳಿಸ್ತಾ ಇದ್ದೀವಿ. ನಾನು 70ರಲ್ಲಿ ಗವಾಯಿಗಳ ಹತ್ರ ಹೋದಾಗ ಪಾಠ ಕಲಿತಿದ್ದು, 85ರಲ್ಲಿ ವಿದ್ವತ್ ಮುಗಿಸಿದ್ದು, 84ರಲ್ಲಿ ಸಂಗೀತ ಕೃಪಾ ಕುಟೀರ ಹುಟ್ಟು ಹಾಕಿದ್ದು. ಅವತ್ತಿಂದನೂ ಒಂದು ಆಸೆ ಇತ್ತು, ಗಾಯನಗಂಗಾ ಬರ್ತಾ ಇತ್ತಲ್ಲ, ಅದರಲ್ಲಿ ಮೊದಲನೇ ಸಂಪಾದಕೀಯದಲ್ಲಿ ಅವರೊಂದು ಹಾಡು ಬರೀತಾಯಿದ್ರು. ಅದನ್ನು ಕೆಲವೇ ಮಂದಿ ಶಿಷ್ಯರುಗಳು ಮಾತ್ರ ಹೇಳ್ಕೊಟ್ಟಿದ್ರು, ಅವ್ರು ಮಾತ್ರ ಕಲ್ತಿದ್ರು. ಹೊರಗಡೆ ಬೆಳಕಿಗೆ ಬಂದಿರಲಿಲ್ಲ. ಅದು ಬೆಳಕಿಗೆ ಬರಬೇಕು ಅಂತ ಸಾಕಷ್ಟು ನಾವು ಯೋಚನೆ ಮಾಡ್ತಾಯಿದ್ವಿ. ಅವ್ರ ಜೀವಿತ ಇರೋರಿಗೂ ಅದು ಸಾಧ್ಯ ಆಗಿರಲಿಲ್ಲ. ಆದರೆ ಅದಕ್ಕೆ ಸರಿಯಾಗಿ ಒಂದು ಸಂದರ್ಭ ಒದಗಿ ಬಂದಿದ್ದೇನೆಂದರೆ, ಗವಾಯಿಗಳು ಹೋದಾಗ ಸತೀಶ್ ಹಂಪೇಳಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬಂದರು. ಅವತ್ತಿನ ಚಿಕ್ಕ ಹುಡುಗ ಇವರು ಕರ್ಕೊಂಬಂದು, ಇವರು ಬೆಂಗಳೂರಿನಾಗೆ ಈಗ ನಾನು ಕರ್ಕೊಂಡು ಬಂದಿದ್ದೀನಿ, ಅವರು ಇಲ್ಲಿ ಚೆನ್ನಾಗಿ ಬೆಳಿಬೇಕು, ಗುರುಗಳ ಆಶೀರ್ವಾದ ದೊಡ್ಡದು ಚೆನ್ನಾಗಿದೆ, ನೀವೆಲ್ಲ ಸ್ವಲ್ಪ ಅವ್ರಿಗೆ ನೆರವು ನೀಡಿ ಅಂತ ಹೇಳಿದರು. ಆಮೇಲೆ ಇವರು ನಾವು ಸಂಗೀತ ಕೃಪಾ ಕುಟೀರ ಕಟ್ಟಿದ್ದರಲ್ಲಿ 1 ವರ್ಷದಲ್ಲಿ 10 ಪ್ರೋಗ್ರಾಮ್ ತಬಲಾ ನುಡಿಸಿದ್ದಾರೆ. ನಾವು ಪ್ರತಿ ತಿಂಗಳು ಪ್ರೋಗ್ರಾಮ್ ಮಾಡ್ತೇವೆ, 55 ಇವತ್ತವರೆಗೂ. ಅದರಲ್ಲಿ ಅದೇ ರೀತಿ ಇವರು ನಾಡಿನ ಹೆಸರಾಂತ ಎಲ್ಲ ಕಲಾವಿದರಿಗೂ ತಬಲಾ ನುಡಿಸಿದ್ದಾರೆ. ಎಲ್ಲ ಶ್ರೇಷ್ಠ ದರ್ಜೆಯ ಕಲಾವಿದರಿಗೂ ನುಡಿಸಿದ್ದಾರೆ. ಜೊತೆಗೆ ಗವಾಯಿಗಳು ಕರ್ಕೊಂಡು ಬಂದ್ರಲ್ಲ, ಆ ಒಂದು ಆಶೀರ್ವಾದನ ಈ ರೂಪದಲ್ಲಿ ತಂದಿದ್ದಾರೆ. ಎಲ್ಲದ ಸಂಗ್ರಹ ಮಾಡಿ ಅಶ್ವಿನ್ ಬಳೆಗಾಯದಲ್ಲಿ ತುಂಬ ನೆರವು ಮಾಡಿದ್ದಾರೆ. ಅವರು ಇಲ್ಲಿಯವರೆಲ್ಲ ನನ್ನ ಪರಿಚಯನೂ ಇರಲಿಲ್ಲ. ಲಾಸ್ಟ್ ಇಯರೇ ಅವ್ರು ನೋಡಿದ್ದು ನಾನು. ಈ ಪುಸ್ತಕನ ಇವರು ಅಂಜನಾ ಶೆಣೈ ಅಂತ ಗವಾಯಿಗಳ ಶಿಷ್ಯೆ, ಅವರಿಬ್ಬರು ಸೇರಿಕೊಂಡು ಇವತ್ತಿನ ಪುಸ್ತಕ ಬಿಡುಗಡೆ ಆಗಿದೆ. ನನಗೆ ಅತ್ಯುನ್ನತವಾದ ಆನಂದವಾಗಿದೆ. ಆ ಗುರುಗಳ ಆಶೀರ್ವಾದ ಸದಾ ನಮ್ಮ ಸತೀಶ್ ಹಂಪೇಗೌಡರ ಮೇಲೆ ಮತ್ತು ಅಶ್ವಿನ್ ಬಳಗ ಅವ್ರ ಮೇಲೆ ಇರಲಿ. ನಿಮ್ಮೆಲ್ಲರಿಗೂ ಕೂಡ ಇದರಲ್ಲಿರೋ ಹಾಡುಗಳನ್ನ, ಕೆಲವು ಹಾಡುಗಳನ್ನಾರು ತಾವು ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಇದನ್ನು ಬೆಳೆಸಿ, ಅದಕ್ಕೆ ನಮ್ಮ ಹಂಪೇಗೌಡರು ಕೂಡ ಪ್ರಯತ್ನ ಮಾಡಿ ಇದೇ ಒಂದು ಪ್ರೋಗ್ರಾಮ್. ಇಲ್ಲಿ ಶಿಷ್ಯರಿಂದ ಬಂದಿರೋ ಅನಂತ ಭಾಗವತ್ ಇದ್ದಾರೆ, ನಮ್ಮ ಬೇರೆಯವರಿದ್ದಾರೆ, ಅದೇ ವಾಗೀಶ್ ಭಟ್ರಿದ್ದಾರೆ. ಆ ಗವಾಯಿಗಳ ಹಾಡನ್ನೇ ಒಂದು ಅವ್ರದ್ದು ಸ್ಮರಣ ಬರ್ತದೆ, ಮಾರ್ಚಲ್ಲಿ ಬರ್ತಲ್ಲ, ಕಾಮನಬ್ಬ ಹುಟ್ಟಿದ್ದು ಮಾನೇಸ ಹೋದವರು. ಅದರಿಂದ ಅಂಥ ಸಂದರ್ಭ ಉಪಯೋಗಿಸ್ಕೊಂಡು ಬರೀ ಗವಾಯಿಗಳದ್ದೇ ಈಗ ಪುಸ್ತಕ ಕೊಟ್ಟಿದೆ. ನಿಮಗೆಲ್ಲ ಸಂಗೀತದಲ್ಲಿ ನೀವು ನುರ್ತು ಹೋಗಿರೋರು ಅದನ್ನು ಕಲಿಸಿ ಇವತ್ತು ಕೇಳಿದ್ನಲ್ಲ, ಈಗ ಅದೇ ಥರದ್ದು ಸಾಕಷ್ಟು ಹಾಡನ್ನು ತಯಾರು ಮಾಡಿ ಅದೊಂದು ಪ್ರೋಗ್ರಾಮ್ ಮಾಡಿ ಕೇಳಿದರೆ ಇನ್ನು ಗವಾಯಿಗಳ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕುತ್ತೆ. ಅವರ ಆಶೀರ್ವಾದ ಸದಾ ಇರುತ್ತೆ. ಈ ಒಂದು ಆಶೀರ್ವಾದ ನಿಮ್ಮ ಎಲ್ಲರ ಮೇಲೂ ಅವರ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ.